ಮಂಡ್ಯದಲ್ಲಿ ಸಕ್ಕರೆ ಕಾರ್ಖಾನೆನ ಮಾರಾಟ ಮಾಡೋದಕ್ಕೋ ಅಥವಾ ಸ್ಥಳ ಬದಲಾವಣೆನೋ ಯಾವುದೂ ಇಲ್ಲ, ಒಂದು ಸ್ಪಷ್ಟತೆಯೇ ಇಲ್ಲ. ನಮ್ಮ ಶಾಸಕರು 500 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಕೇಂದ್ರ ರಾಜ್ಯ ಸರ್ಕಾರದವರು. 500 ಕೋಟಿನ ಉಪಯೋಗಿಸ್ಕೊಂಡು ನಾವು ಸಕ್ಕರೆ ಕಾರ್ಖಾನೆ ಬೇರೆ ಮಾಡ್ತಾ ಇದ್ದೀವಿ. ಎಲ್ಲಿ ಮಾಡ್ತಾ ಇದ್ದೀರಿ ಏನೂ ಮಾಹಿತಿ ಇಲ್ಲ. ಅದರದ್ದೊಂದು ಲೇಖನವನ್ನು ನಾನು ಬರೆದಿದ್ದೀನಿ. ಇದರಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಜ್ಯೋತಿ ಅಂತ ಹೇಳಿದ್ರೆ ಅದು ಮನಸ್ಸನ್ನು ಹಾಗಾಗಿ ಒಂದು ಕಾರ್ಯಕ್ರಮದ ಬೇರೆ ಟೈಮಲ್ಲಿ ಹಾಡು ಹೇಳ್ತೀರಿ, ಈ ಟೈಮಲ್ಲಿ ಹಾಡು ಹೇಳಲ್ಲ. ಹೇಳಿ ಹೇಳಿ ಮತ್ತೆ. ಸುಖಂ ಕರೋತು ಕಲ್ಯಾಣಂ ಆರೋಗ್ಯಂ ಧನಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ. ಈ ಒಂದು ದಿವ್ಯ ಜ್ಯೋತಿಯನ್ನ ಬೆಳೆಸಿದಂಥ ವೇದಿಕೆ ಮೇಲಿರುವಂಥ ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ದೇಶಾಯತ ಪತ್ರಿಕೆಯನ್ನ ಬಿಡುಗಡೆಗೊಳಿಸಬೇಕು. 51ನೇ ಮಾಸಿಕ ಪತ್ರಿಕೆಯನ್ನ ಬಿಡುಗಡೆ 51 ವಸಂತಗಳ ಕಳೆದು ಎಲ್ಲ ಹಂಗೆ ಎರಡು ಕಡೆ ಫೋಟೋ ಬರಲಿ. ಚೂರು ಹಿಂದೆ ಬನ್ನಿ, ಹಿಂದೆ ಬೇಡ. ಹಿಂದೆ ಬಂದರೆ ಫ್ರೇಮ್ ಎಲ್ಲ ಸಿಗ್ತದೆ, ಮಕ್ಕಳು ಕಾಣಿಸ್ತಾರೆ. ಹಿಂದೆ ಬೇಡ, ಹಿಂದೆ ಬೇಡ, ಇರ್ರಿ ಒಂದು ನಿಮಿಷ. ಶಿವಶಾ ಕೋಆಪರೇಟಿವ್ ಬ್ಯಾಂಕ್ನ ಲೈಸೆನ್ಸ್ ರದ್ದಾಯಿತು. ಮಂತ್ರಿಗಳು ಕಾಗದ ಬರೆದ್ರೆ ಉತ್ತರ ಇಲ್ಲ, ಸಹಕಾರ ಮಂತ್ರಿಗಳು ಕಾಗದ ಬರೆದ್ರೆ ಉತ್ತರ ಇಲ್ಲ. ಇವರೆಲ್ಲ ಮಂತ್ರಿಗಳಾಗಬೇಕು, ಇಲಾಖೆ ನಡೆಸಬೇಕು, ಸರ್ಕಾರ ನಡೆಸಬೇಕು. ಏನಾದರೂ ಆಗಲಿ ನಮ್ಮ ಕೃಷ್ಣಮೂರ್ತಿ ಬಿಡುಗಡೆ ಮಾಡು ಹೇಳ್ತೀವಿ ಅಂತ ಹೇಳ್ತೀವಿ. ಆ ನುಡಿದಂತೆ ನಡೆಯುವ ಛಲವನ್ನ ಬೆಳೆಸ್ಕೊಂಡಂತ ಶ್ರೀಪಾದ ಅಂತ ಹೇಳ್ಬೋದು. ಮನುಷ್ಯ ಬಹಳ ಎತ್ತರಕ್ಕೆ ಬೆಳೆದಿರ್ತಾನೆ, ಆದ್ರೆ ಅವನಲ್ಲಿ ಆದರ್ಶಗಳೇ ಇರಲ್ಲ. ಅವನಲ್ಲಿರುವಂಥದ್ದು ಕೇವಲ ಸ್ವಾರ್ಥ. ಅದರಲ್ಲೂ ಕೂಡ ಇವತ್ತಿನ ಪ್ರಪಂಚದಲ್ಲಿ ಕೆಟ್ಟ ಸ್ವಾರ್ಥದಿಂದ ತುಂಬಿರುವಂಥ ಪ್ರಪಂಚವನ್ನ ನಾವು ನೋಡ್ತಾ ಇದ್ವಿ. ಆ ಸ್ವಾರ್ಥತನ ಯಾವಾಗ ಅಳ್ದೋಗುತ್ತೆ ಅವಾಗ ಮಾತ್ರ ಸತ್ಯಕ್ಕೆ ಬೆಲೆ ಅಂತ ಹೇಳ್ತಾ ನಿಜವಾಗ್ಲೂ ಅವರ ಅನುಭವದ ಮಾತುಗಳು ಕೇಳ್ತಾ ಇದ್ರೆ ನಾವೆಲ್ಲ ರೋಮಾಂಚನ ಆಗುತ್ತೆ. ನಮಗೆ ಆ ಅದೃಷ್ಟ ಸಿಕ್ಕಿಲ್ಲ, ಸಿಗೋದೂ ಇಲ್ಲ. ಇಂತಹ ಮಾನೀಯರ ಮಾತುಗಳನ್ನ ಕೇಳಿದಾಗ ಆ ಮಾತಲ್ಲೇ ನಾವು ಆ ಅನುಭವದಲ್ಲಿ ಒಂದ್ಸಲ ಹೋಗಿ ಬರ್ಬೋದು ಅಂತ ಹೇಳ್ತಾ ನಿಜವಾಗ್ಲೂ ಅರ್ಥಪೂರ್ಣವಾಗಿ ಮಾತನಾಡಿದಂತಹ ಶ್ರೀಪಾದ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇವತ್ತು ಅದೇ ತರ ಆ ಮಾತು ಎಲ್ಲವೂ ಮಾತಂತೂ ಒಳ್ಳೆ ಫೈಲ್ ಬ್ರ್ಯಾಂಡ್ ತುಂಬ ಸಭೆಯಲ್ಲಿ ಇನ್ನೊಂದಲ್ಲಿ ಜಾಡಿಸಿದ್ದೆ. ನಾವು ಹೀಗೆ ಜಾಡಿಸ್ತಿದ್ವು, ಜಾಡಿಸಿ ಕಡಿಮೆ ಮಾಡೋದು. ಇದೇನು ನಾಗೇಂದ್ರ ಗೊತ್ತು, ನಿಂಗೆ ಗೊತ್ತಲ್ಲಪ್ಪ ಜನತಾ ಪಾರ್ಟಿ ಕಚೇರಿಯಲ್ಲಿ ಏನೇನು ನಡೀತಿತ್ತು ಅಂತ. ಈ ಇವರು ಜಿಲ್ಲಾ ಪಂಚಾಯತ್ ಮೆಂಬರ್ಶಿಪ್ಗೆ ಬಂದು ಯಾರ ಹತ್ರ ಕೇಳ್ತಿದ್ರು. ನಾವು ಜಯರಾಮ್ ಜೊತೆ ಮಾತಾಡ್ತಾ ಕೂತಿದ್ರೆ ನಾವು ಬಂದು ಹೇಳೋರು, ನಮ್ಗೊಂದು ಜಿಲ್ಲಾ ಪಂಚಾಯತ್ ಮೆಂಬರ್ಶಿಪ್ ಕೊಡಿಸ್ಬಿಡಿ ಅಂತ. ಆ ಮಂತ್ರಿ ಆ ಥರದಲ್ಲಿ ಬೆಳೆದಂಥವ್ರು ಹೇಳಿ ಜೊತೆ ಹಂಚಿಕೊಂಡಂತಹ ನಿವೃತ್ತ ಜಂಟಿ ನಿರ್ದೇಶಕರಾದಂಥ ಶ್ರೀ ತಿರುಮಲ ರಾವ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಒಂದು ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ವಿ. ಹಾಗೆ ಇದು ಒಂದು ಕಾರ್ಯಕ್ರಮ ಪ್ರಾರಂಭಕ್ಕಿಂತ ಮುಂಚೆ ನಡೀತಾ ಇದೆ ಅಂತಲೇ ಹೇಳ್ಬೋದು. ಇದು ಒಂದು ಕಡೆ ನಿಮ್ಮ ನಡುವೆ ನಡೀತಾ ಇರುವಂತಹ ಒಂದು ಎಕ್ಸ್ಚೇಂಜ್ ಅಂತ ನಾದರೂ ಹೇಳ್ಕೋಬಹುದು. ನಿಜವಾಗ್ಲೂ ಈ ಒಂದು ಕಾರ್ಯಕ್ರಮವನ್ನು ಕುರಿತು ಮಾತಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ತೊಂದರೆ ಏನು ನಿಮಗೆ? ಅನೇಕ ಪ್ರಶ್ನೆಗಳು ಬರ್ತವೆ. ನಾನು ಕೆಲ ಉತ್ತರ ಕೊಡೋಕೆ ಹೋಗಲ್ಲ, ಅದನ್ನು ವಿಚಾರ ಹೇಳೋಕೆ ಹೋಗಲ್ಲ ನಾನು. ಆದರೆ ನನಗೆ ಅನಿಸೋದು ದೇಶ ಉಳಿಬೇಕು, ಸಮಾಜ ಉಳಿಬೇಕು, ಜನ ಉಳಿಬೇಕು. ಅದ್ರ ಕಡೆ ದಿಕ್ಕೇ ತೋರ್ತಾನೆ ಇಲ್ಲ, ಹೋಗ್ತಾನೆ ಇಲ್ಲ. ಯಾವ್ಯಾವುದೋ ಬೇರೆ ಬೇರೆ ವಿಚಾರಗಳು.
ಅಲ್ಲೊಂದು 14 ಸೈಟ್ ತೊಗೊಂಡ್ಬಿಟ್ರು, ಇಲ್ಲೊಂದು ನಾಗೇಂದ್ರ ಇಟ್ಕೊಟ್ಟದ. ಈಗ ನಾವು ಇಟ್ಕೊಳಕ್ಕಾಗಲ್ಲ. ಭ್ರಷ್ಟಾಚಾರ ಮಾಡೋದನ್ನ ನೀವು ಯಾರು ಇಟ್ಕೊಳಕ್ಕಾಗಲ್ಲ. ಭ್ರಷ್ಟಾಚಾರ ಇದೆಯಲ್ಲ, ಅದು ಯಾರನ್ನೂ ಬಿಟ್ಟದ್ದಲ್ಲ. ಯಾವ್ಯಾವ್ದಾದ್ರು ಮೂಲಗಳಿಂದ ಭ್ರಷ್ಟಾಚಾರ ಮಾಡ್ತಾ ಇರ್ತಾರೆ. ಏನಂದರೆ ಪತ್ರಕರ್ತರು ಬರೀಬೋದು ಅಷ್ಟೇ. ಪತ್ರಕರ್ತರು ಬರೆದ್ರೆ ಏನಾರು ಅದಕ್ಕೆ ಒಂದು ಬೆಲೆ ಸಿಗ್ತದೆ ಹೊರತು ಸುಮ್ಮನೆ ಭಾಷಣ ಕೊಟ್ಟು ಹೇಳಿದ್ರೆ ಇದು ಆಗಲ್ಲ. ಪತ್ರಕರ್ತರು ಬರೆದ್ರೂ ಈ ರಾಜಕಾರಣಿಗಳಿಗೇನು ದಕ್ಕದಿಲ್ಲ. ಏನಾದ್ರು ಒಂದು ಸಬೂಬು ಹೇಳ್ತಾರೆ. ಏನು ಅಂತಂದರೆ ಯಾವ್ದಾದ್ರು ಒಂದು ಹೇಳ್ತಾರೆ, ಕುಮಾರಸ್ವಾಮಿ ದೇವರ ಹೇಗಪ್ಪ ನಮ್ಮನ್ನೆಲ್ಲ ಸ್ವಾಗತ ಮಾಡಬೇಕು. ಯಾತಕ್ಕೆ ನಾನು ಇದು ಹೇಳ್ತಾ ಇದ್ದೀನಿ ಅಂದರೆ, ಯಾವಾಗ ನೈತಿಕತೆ ಕಡಿಮೆ ಆಗ್ತದೆ ಆಗ ನೀವೇನು ಮಾಡೋಕ್ಕಾಗೋದಿಲ್ಲ. 4 ಸೈಟ್ದಲ್ಲಿ 25 ಸೈಟ್ ಹೋಗ್ತಾರೆ, ಸಬೂಬು ಯಾವುದೋ ಹೇಳ್ತಾರೆ. ಇಲ್ಲಿ ನಾಗೇಂದ್ರ ಅಂತೇಳಿ ಮಂತ್ರಿ ಆಗಿದ್ರು, 2 ಸಾರಿ ಜೈಲಿಗೆ ಹೋಗಿದ್ದನ್ನು ಮಂತ್ರಿ ಮಾಡ್ಕೊಂಡು ಏನು ಮಾಡಿರಿ ನೀವು? 2 ಸಾರಿ ಜೈಲಿಗೆ ಹೋಗಿದ್ದಾನೆ, ಅವನ್ನ ನಮ್ಮ ಸಿದ್ದರಾಮಯ್ಯ ಮಂತ್ರಿ ಮಾಡ್ಕೊಂಡು. ನನಗೆ ಇದು ಯಾತಕ್ಕೆ ನಾವೆಲ್ಲ ತುಂಬ ಆಪ್ತರು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೋಯಿಂಗ್ ಫುಲ್ ವೆಲ್ 2 ಸಾರಿ ಜೈಲಿಗೆ ಹೋಗಿರೋಲ್ಲ ಮಂತ್ರಿ ಮಾಡ್ತಾರೆ ಯಾರು ಹೇಳಿ? ಇವೆಲ್ಲ ಸೈಟ್ ವಿಚಾರ ನಮ್ಗೆ ಗೊತ್ತಿಲ್ಲ, ಪೇಪರಲ್ಲಿ ಓದೋದು ಮಾತ್ರ. ಆದರೆ ನಮ್ಮ ಕಣ್ಣು ಕಂಡದ್ದಲ್ಲ. ಹಾಗೆಂದರೆ 2 ಸಾರಿ ಜೈಲಿಗೆ ಹೋಗಿದ್ರು, ರದ್ದಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ನಾಗೇಂದ್ರ ಗೊತ್ತು, ನಾಗೇಂದ್ರ ವ್ಯವಹಾರಗಳೆಲ್ಲ ಗೊತ್ತು. ಹೀಗೆ ನೀವು ಯಾರನ್ನು ಇಟ್ಕೊಳಕ್ಕಾಗಲ್ಲ. ಎಲ್ಲೂ ಪ್ರಸಾದ ಎಲ್ಲಿದ್ದಾರೆ ಈಗ? ಇವನು ಪರ್ಯಂತ ಅಲ್ಲೇ ಇರ್ತಾರೆ. ಜೈಲು ಬಿಟ್ಟು ಹೋಗಂಗಿಲ್ಲ. ಅವ್ರು ಸಾವೇ ಅಲ್ಲಿ ಜೈಲಿನಲ್ಲಿ. ಜೈಲು ಅಂದರೆ ಅವ್ರು ಆಸ್ಪತ್ರೆಗೆ ಹೋಗ್ಬೋದು ಅಷ್ಟೇ, ಪೆರೋಲ್ ಮೇಲೆ. ಆದರೆ ಬಲವಂತರಾವ್ ಮೆಹ್ತಾ ಅಂತಿದ್ರಂತೆ, ನನಗೆ ಗೊತ್ತಿಲ್ಲ. ಪ್ರತಾಪ್ ಸಿಂಗ್ ಕೈರೋನ್ ಅಂತ ಇದ್ರಂತೆ ಪಂಜಾಬ್ನಲ್ಲಿ. ಬಲರಾಮ್ ಸಿಂಗ್ ಮೆಹ್ತಾ ಇವರು ಗುಜರಾತ್ನವರು. ನೆಹರು ಹೇಳೋದಂತೆ, ನೀವು ತುಂಬ ಭ್ರಷ್ಟಾಚಾರಿಗಳು, ನನಗೆ ವರದಿ ಬರ್ತಾ ಇದೆ, ಭ್ರಷ್ಟಾಚಾರ ನೀವು ಬಿಡದೆ ಹೋದರೆ ನಿಮ್ಮನ್ನು ಕೊಲೆ ಮಾಡಿಬಿಡ್ತಾರೆ ಅಂತ ಆಗಲೇ ಎದುರಿಸಿದ್ರಂತೆ. ಅವರು ಎದುರ್ಕೊಳ್ಳೇ ಇಲ್ಲ. ಕೊಲೆ ಆದರೂ ಪರವಾಗಿಲ್ಲ, ಭ್ರಷ್ಟಾಚಾರ ಮಾಡ್ತಾ ಇರೋದು. ಕೊಲೆನೇ ಆಗೋದ್ರು ಅವರು. ಬಲವಂತರಾವ್ ಮೆಹ್ತಾ ಮತ್ತು ಪ್ರತಾಪ್ ಸಿಂಗ್ ಕೈರೋನು ಹಾಗೆ ಕೊಲೆ ಆಗೋದ್ರು, ಭ್ರಷ್ಟಾಚಾರ ಜಾಸ್ತಿಯಾಗಿ. ಹೀಗೆ ನಾವು ನೀವು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೂ ಎಚ್ಚರಿಕೆಯಾಗಿರೋಣ. ಅಕ್ಕಪಕ್ಕದ ಇದನ್ನು ತಪ್ಪುಗಳನ್ನು ಸರಿಪಡಿಸೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು ಅನ್ನೋದು ಹೇಳ್ತಾ, ಅನುಪಮ ಹೇಳಿದ್ರೆ ನಾವು ದೇಶದಾದ್ಯಂತ ನಾನು ಒಂದು 100ರಿಂದ 150 ಪತ್ರಿಕೆನ ಹೊರ ರಾಜ್ಯಗಳನ್ನೆಲ್ಲ ಹೋಗ್ತೀನಿ. 2011ನೇ ಇಸ್ವಿನಲ್ಲಿ ಡೆಲ್ಲಿನಲ್ಲಿ ನಾನು ಅನೇಕ ಸಂಘಟನೆಗಳಲ್ಲಿ, ಪತ್ರಿಕಾ ಸಂಘಟನೆಯಲ್ಲಿ ಕೆಲಸ ಮಾಡುವಾಗ ನೀವು ಯಾಕೆ ನಮ್ಮ ಭಾಷೆನಲ್ಲಿ ಮಾಡಬಾರ್ದು ಅಂತೇಳಿ, ನಾನು ಅಲ್ಲೊಬ್ಬರು ಮುನ್ನಾ ಕುಮಾರ್ ಅಂತ ನಮ್ಮ ಸ್ನೇಹಿತ ಪರಿಚಯ ಇದೆ ಅಂದರೆ ನಮ್ಮ ವಿಶ್ವನ ಪರಿಚಯ ಇರಬೇಕಷ್ಟೇ. ಇನ್ಯಾರು ಡೆಲ್ಲಿಗೆ ನನ್ನ ಜೊತೆಲಿ ಬಂದಿಲ್ಲ. ಮೊನ್ನೆ ನಮ್ಮ ಚಂದ್ರು ಬಂದಿದ್ದರು, ಅವ್ರ ಜೊತೆಲಿ ಮಾತಾಡೋಕ್ಕಾಗಲಿಲ್ಲ. ಮುನ್ನಾ ಕುಮಾರ್ ಅಂತೇಳಿ ಒಳ್ಳೆ ಹುಡುಗ, ಬಿಹಾರದಲ್ಲಿ. ಅವನು ಸ್ವಲ್ಪ ಹಿಂದಿ ಎಲ್ಲ ನೋಡ್ಕೊಟ್ರು. ನಾವಿಲ್ಲಿ ಕನ್ನಡ ಇಂಗ್ಲೀಷ್ ಏನೋ ಮಾಡಿಕೊಂಡು ಭಾಷೆ ಕಡೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಕಳೆದ 50 ವರ್ಷದಿಂದ ನಾವು ಸತತವಾಗಿ ಪತ್ರಿಕೆನ ಒಂದೂವರೆ 2 ವಾರ ನಿಂತೋಗ್ತದೆ. ನಾನು ಹೇಳಿ ಮಾಡೋಕ್ಕಾಗಲ್ಲ. ಆದ್ರೂ ಅದನ್ನು ಬಿಡೋಲ್ಲ. ನಮ್ಮ ವಿಶ್ವ ಇದ್ದಾನೆ, ಒಂದು ತಪ್ಪಿಂದ ಹಾಕ್ಕೊಟ್ಬಿಡ್ತಾನೆ. ಹಾಗಾಗಿ ನಾನು ಪತ್ರಿಕೆನ ನಡೆಸ್ಕೊಂಡು ಬಂದಿದ್ದೀನಿ. ನಡೆಸ್ಕೊಂಡು ಬರೋದು ಭಾಳ ಕಷ್ಟ ಇದೆ. ಪತ್ರಿಕೋದ್ಯಮ ಒಂದು ಸುಪ್ಪತ್ತಿಗೆ ಅಲ್ಲ, ಇದೊಂದು ಮುಳ್ಳಿನ ಹಾಸಿಗೆ ಇದ್ದಾಗೆ. ಮುಳ್ಳಿನ ಹಾಸಿಗೆ ಮೇಲೆ ಮಲಗಿದಾಗೆ ಪತ್ರಿಕೋದ್ಯಮ ಮಾಡೋದು ಅಷ್ಟು ಸುಲಭ ಅಲ್ಲ. ಆದ್ರೂ ಏನೋ ಮಾಡಬೇಕಲ್ಲ, ಇದರಿಂದಂತೂ ಜೀವನ ಮಾಡೋಕ್ಕಾಗೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಕೆಲವು ಪತ್ರಿಕೆಗಳು ಜೀವನ ಮಾಡೋಕ್ಕೆ ಮಾಡ್ತಾರೆ. ಅದನ್ನು ಏನೋ ಸೇವೆ ಮಾಡಬೇಕು, ಪತ್ರಿಕೆಯ ಜನರಿಗೆ ಪತ್ರಿಕೆ ಮೂಲಕ ನಾವು ಅಭಿಪ್ರಾಯ ತಿಳಿಸಬೇಕು ಅಂತೇಳಿ ನಾವು ಪ್ರಾರಂಭ ಮಾಡ್ಕೊಂಡು ನಡೆಸ್ಕೊಂಡು ಬರ್ತಾ ಇದ್ದೀನಿ. ನಾನು ಇದುವರೆಗೆ ಒಬ್ಬ ಅಧಿಕಾರಿಯಾಗಿ ಒಬ್ಬ ರಾಜಕಾರಣಿ ಹತ್ರ ದೇಶ ಹಿತಕ್ಕೋಸ್ಕರ ಯಾವುದಕ್ಕೂ ಹೋಗಿಲ್ಲ. ಇದು ಬೇಡ ಅಂತೇಳಿ ನಾನು ತೀರ್ಮಾನ ಮಾಡಿದ್ದೀನಿ. ಕಾರಣ ಏನಂದರೆ ಅವ್ರು ಹೇಳ್ದಂಗೆ ನಾವು ಬರಿಬೇಕಾಗ್ತದೆ. ಒಬ್ಬನು ಹೊಗಳೋದು, ಒಬ್ಬನು ತೆಗಳೋದು ಪತ್ರಿಕೋದ್ಯಮ ಅಲ್ಲ. ನಿಜದ ನೇರಕ್ಕೆ ಪತ್ರಿಕೆ ನಡೆಸಿದ್ರೆ ಅದೇ ಪತ್ರಿಕಾ ಧರ್ಮ. ಅದನ್ನು ಹೊಗಳ್ಕೊಂಡು ದುಡ್ಡು ಕೊಡಿ ಅಂತ ಹೇಳೋದು, ಅವ್ರು ತೆಗೆದುಬಿಟ್ಟು ನೋಡಿ ಹಿಂಗೆ ಮಾಡ್ತಾಯಿದ್ದೀವಿ, ನಿಮಗೆ ಬರಿತೀವಿ ಅಂತೇಳಿ ಎದುರಿಸಿ ದುಡ್ಡು ಇಡೋದು, ಇವೆಲ್ಲ ಪತ್ರಿಕೋದ್ಯಮ ಅಲ್ಲ. ಅದು ಒಂದು ಕಡೆ ಇರಲಿ. ಮದುವೆ ಈಗ ನಮಗೆ ಇಬ್ಬರು ಪ್ರಮುಖವಾದಂಥ ವ್ಯಕ್ತಿಗಳು. ನನಗೆ ಯಾತಕ್ಕೆ ಇವರು ಕಂಡ್ರೆ ತುಂಬ ವಿಶ್ವಾಸ ಅಂತ ಹೇಳಿದರೆ, ನಾನು ಕರಾರುವಕ್ಕಾಗಿ ಒಂದು ಸಾರಿ ಪತ್ರಿಕೆ ಮಾಡೋಕ್ಕಾಗಲ್ಲ. ಅಂದರೆ
ಇವರಿಬ್ರು ಇದ್ದಾರಲ್ಲ, ಇವರಿಬ್ರು ನಮ್ಮ ಸಿದ್ದರಾಮಯ್ಯ ಬರಬೇಕಾಯ್ತು, ಅಂಬೇಡ್ಕರ್ ಕಾರವಾರ ಅಂತೇಳಿ ಪತ್ರಿಕೆ. ಏನೋ ಆರೋಗ್ಯ ಸರಿ ಇಲ್ಲ ಅಂತಂದರು. ಅದೇ ಥರ ಆತ್ಮಹತ್ಯೆಯವರು ಆರೋಗ್ಯ ಸರಿ ಇಲ್ಲ ಅಂತ ನನಗೆ ಫೋನ್ ಮಾಡಿ ಹೇಳೋದು ಬರೋಕ್ಕಾಗಲ್ಲ ಅಂತೇಳಿ ಮುಂದಿಯನ್ನು ನೋವು. ಹಾಗಾಗಿ ನಾವು ಯಾರನ್ನೂ ಕಾಯೋದಕ್ಕೆ ಬೇಕಾಗಿಲ್ಲ. ಆದರೆ ಒಂದು ಸಂತೋಷದ ವಿಚಾರ ಅಂತ ಹೇಳಿದ್ರೆ, ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಪತ್ರಿಕೆಗಳಿದ್ದಾವೆ. ಇವರು ಮಾರ್ಗ ತಪ್ಪಿ ಹೋಗ್ತಾ ಇರ್ಬೋದು, ಆದರೆ ಮಾರ್ಗವನ್ನೇ ಅನುಸರಿಸ್ಕೊಂಡು ಹೋಗಿ ಪತ್ರಿಕೋದ್ಯಮ ಮಾಡೋದು ಕಷ್ಟ ಇದೆ. ಆ ನಿಟ್ಟಿನಲ್ಲಿ ಯಾವುದೇ ಕಷ್ಟ ಆದ ಪತ್ರಿಕೆಗಳು ಮಾರ್ಗ ಬಿಟ್ಟು ಹೋಗಬಾರ್ದು, ಧರ್ಮ ಮಾರ್ಗವನ್ನು, ನೈತಿಕ ಮಾರ್ಗವನ್ನು ಅಂತ ನಾನು ನನ್ನ ಸ್ನೇಹಿತರುಗಳಿಗೆ ಹೇಳ್ತೀನಿ. ಅಷ್ಟು ಬಿಟ್ಟರೆ ನಾನು ಇನ್ನೇನು ಮಾಡೋಕ್ಕಾಗಲ್ಲ. ಹಾಗಾಗಿ ಈ ಸಮಾರಂಭಕ್ಕೆ ನಾವು ಮಂತ್ರಿಗಳು ಕರೆದಿದ್ವಿ. ನಾನು ಖುದ್ದಾಗಿ ಹೋಗಿ ಅವ್ರ ಮೂಲಕ PS ಮೂಲಕ ಮಾತಾಡಿದ್ವಿ. ಗೊತ್ತಾಗಲಿಲ್ಲ, ಅವರು ಇರುವಂಥ ಚಾನ್ಸಸ್ ಕಡಿಮೆ. ಏನಂತ ತಿಳ್ಕೊಂಡಿದ್ದೆ, ಏನು ಹೇಳೋದಿಲ್ಲ.